ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿರಿಯರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ಶ್ರೇಷ್ಠ ಪದ್ಧತಿಯಾಗಿದೆ. ಹಾಗೆ ಮಾಡುವುದು ಇತರರಿಗೆ ನಾವು ತೋರುವ ಸೌಜನ್ಯ ಮತ್ತು ಗೌರವದ ಪ್ರತೀಕವೂ ಆಗಿದೆ. ಆದರೆ ನಮ್ಮ ವೈದಿಕ ಗ್ರಂಥಗಳಲ್ಲಿ ಕೆಲವರ ಪಾದಗಳನ್ನು ಮುಟ್ಟುವುದನ್ನು ನಿಷೇಧಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಈ ರೀತಿ ಮಾಡುವುದರಿಂದ ಪಾಪ ಉಂಟಾಗುತ್ತದೆ ಮತ್ತು ನೀವು ಅಶುಭ ಫಲಗಳ ಪಾಲುದಾರರಾಗುತ್ತೀರಿ. ಯಾರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬಾರದು ಮತ್ತು ಯಾವ ಸ್ಥಳಗಳಲ್ಲಿ ಮುಟ್ಟಬಾರದು ಎಂಬುದನ್ನು ಇಂದು ನಾವು ತಿಳಿಯೋಣ. ದೇವಸ್ಥಾನಗಳಲ್ಲಿ ಯಾರ ಪಾದವನ್ನು ಮುಟ್ಟಬೇಡಿ. ನೀವು ದೇವಸ್ಥಾನಕ್ಕೆ ಪೂಜೆಗೆ ಎಂದು ಹೋಗಿದ್ದರೆ ಅಲ್ಲಿ ಯಾವುದೇ ಹಿರಿಯ ಅಥವಾ ಗೌರವಾನ್ವಿತ ವ್ಯಕ್ತಿಯನ್ನು ನೋಡಿದಾಗ ಅವರ ಪಾದಗಳನ್ನು ಮುಟ್ಟಬಾರದು. ದೇವಸ್ಥಾನದಲ್ಲಿ ದೇವರಿಗಿಂತ ದೊಡ್ಡ ವ್ಯಕ್ತಿ ಇಲ್ಲ ಎಂಬುದೇ ಇದಕ್ಕೆ ಕಾರಣ. ಇಂತಹ ಪರಿಸ್ಥಿತಿಯಲ್ಲಿ ದೇವರ ಮುಂದೆ ಮಾನವರ ಪಾದಗಳನ್ನು ಸ್ಪರ್ಶಿಸುವುದು ದೇವರಿಗೆ ಮತ್ತು ದೇವಾಲಯಕ್ಕೆ ಮಾಡಿದ ಅಪಮಾನವೆಂದು ಪರಿಗಣಿಸಲಾಗಿದೆ. ಮಲಗಿರುವ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸಬೇಡಿ. ಮಲಗಿರುವ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸಿದರೆ ಆ ವ್ಯಕ್ತಿಯ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ವೈದಿಕ ಗ್ರಂಥಗಳ ಪ್ರಕಾರ ಮಲಗಿರುವ ಸ್ಥಿತಿಯಲ್ಲಿ ಸತ್ತ ವ್ಯಕ್ತಿಯ ಪಾದಗಳನ್ನು ಮಾತ್ರ ಸ್ಪರ್ಶಿಸಬಹುದು ಮತ್ತು ಬೇರೆಯವರ ಪಾದಗಳನ್ನು ಮುಟ್ಟಬಾರದು. ಅದಕ್ಕಾಗಿಯೇ ನೀವು ಯಾವಾಗಲೂ ಅಂತಹ ತಪ್ಪುಗಳು ಆಗುವುದನ್ನು ತಪ್ಪಿಸಬೇಕು. ಸ್ಮಶಾನದಿಂದ ಹಿಂತಿರುಗಿದ ವ್ಯಕ್ತಿಯ ಪಾದಗಳನ್ನು ಸ್ಪರ್ಶಿಸಬಾರದು. ಯಾವುದೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಮನೆಗೆ ಹಿಂತಿರುಗಿದ ಹಿರಿಯರ ಪಾದಗಳನ್ನು ಮುಟ್ಟಬಾರದು. ವಾಸ್ತವವಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ನಂತರ ಹಿಂತಿರುಗಿದ ಕಾರಣ ಆ ವ್ಯಕ್ತಿಯು ಅಶುದ್ಧನಾಗಿರುತ್ತಾನೆ. ಅದಕ್ಕಾಗಿಯೇ ಅವರು ಸ್ನಾನ ಮಾಡಿದ ನಂತರ ಪಾದಗಳನ್ನು ಸ್ಪರ್ಶಿಸಬಹುದು. ಹೆಂಡತಿಯ ಪಾದಗಳನ್ನು ಮುಟ್ಟಬೇಡಿ. ಪತ್ನಿಯು ತನ್ನ ಪತಿಯ ಪಾದಗಳನ್ನು ಮುಟ್ಟಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಸಂಸಾರದ ಐಶ್ವರ್ಯ ಹೆಚ್ಚಾಗುತ್ತದೆ. ಆದರೆ ತಪ್ಪಾಗಿಯೂ ಗಂಡ ಮಾತ್ರ ಹೆಂಡತಿಯ ಪಾದಗಳನ್ನು ಮುಟ್ಟಬಾರದು. ಹೀಗೆ ಮಾಡುವುದರಿಂದ ಕುಟುಂಬದಲ್ಲಿ ಸಮಸ್ಯೆಗಳು, ಸಂಸಾರದಲ್ಲಿ ಬಿಕ್ಕಟ್ಟಿನ ಮೋಡಗಳು ಸುಳಿದಾಡಲು ಪ್ರಾರಂಭವಾಗುತ್ತವೆ. ಮಗಳ ಪಾದಗಳನ್ನು ಮುಟ್ಟಬೇಡಿ. ಧಾರ್ಮಿಕ ವಿದ್ವಾಂಸರ ಪ್ರಕಾರ ಯಾವ ತಂದೆಯಾದರೂ ತನ್ನ ಮಗಳ ಅಥವಾ ಸೊಸೆ ಮತ್ತು ಮೊಮ್ಮಗಳ ಪಾದಗಳನ್ನು ಮುಟ್ಟಬಾರದು. ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಪೂಜಿಸಬಹುದಾದ ಎಲ್ಲ ದೇವತೆಗಳ ಬಾಲರೂಪವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಪಾದಗಳನ್ನು ಸ್ಪರ್ಶಿಸಲು ಅನುಮತಿಸಿದರೆ ನಂತರ ನೀವು ಪಾಪದ ಭಾಗಿಗಳಾಗುತ್ತೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಂತಹ ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.